ಒಂದಲ್ಲ ಒಂದು ಸಮಾಜಮುಖಿ ಕೆಲಸಗಳೊಂದಿಗೆ ಉಳ್ಳಾಲದ ಮತ್ತು ಇತರೆಡೆಯ ಜನತೆಯ ಮನದಂಗಳದಲ್ಲಿ ಹಾಸುಹೊಕ್ಕಾಗಿರುವ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಉಳ್ಳಾಲ ಈ ಬಾರಿ ವಿನೂತನ ಕೊಡುಗೆಯೊಂದನ್ನು ಸಮಾಜಕ್ಕೆ ನೀಡಿದೆ. ಜನನ ಆಕಸ್ಮಿಕ, ಆದರೆ ಮರಣ ನಿಶ್ಚಿತ ಎಂಬುದು ಎಲ್ಲರೂ ತಿಳಿದ ಸತ್ಯ. ಆದರೆ ಮರಣವನ್ನು ಗೌರವದಿಂದ ಕಾಣಬೇಕು ಎಂಬುದು ಹಿಂದೂ ಧರ್ಮದ ಸಂಪ್ರದಾಯ. ಆದರೆ ಎಷ್ಟೋ ಮನೆಗಳಲ್ಲಿ ಮರಣಪಟ್ಟವರ ಶವ ಸ್ನಾನ ಮಾಡುವ ಸಂದರ್ಭ ಬಟ್ಟೆ ಕಟ್ಟಿಯೋ ಪ್ಲಾಸ್ಟಿಕ್ ಕಟ್ಟಿಯೋ ಸ್ನಾನ ಮಾಡಿಸುವ ಸ್ಥಿತಿ ಕಂಡಾಗ ಎಂತಹ ಮನಸ್ಸುಗಳು ಕೂಡ ಒಂದರ ಕ್ಷಣ ಮರುಕಪಡುತ್ತದೆ. ಅದರಲ್ಲೂ ಕೆಲವೆಡೆ ಹರಿದ ಸೀರೆಗಳನ್ನು ಕಟ್ಟಿ ಸ್ನಾನ ಮಾಡಿಸುವ ಸಂದರ್ಭ ಹೊರಗಡೆ ನಿಂತಿರುವವರಿಗೂ ಇರಿಸು ಮುರಿಸಾಗುವುದೇ ಹೆಚ್ಚು. ಈ ಸಮಸ್ಯೆಯನ್ನು ಮನಗಂಡು ಮಾರುತಿ ಜನಸೇವಾ ಸಂಘ ವ್ಯವಸ್ಥಿತ ಶವಸ್ನಾನದ ಕೊಠಡಿಯಂತಹ ಪೆಟ್ಟಿಗೆಯೊಂದನ್ನು ರಚಿಸಿದ್ದು, ಇದನ್ನು ಅಗತ್ಯವಿರುವವರಿಗೆ ನೀಡಲಿದ್ದು, ಇದರ ಹಸ್ತಾಂತರ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಈ ಬಗ್ಗೆ ಸಂಸ್ಥೆಯ ನೇತಾರರು ಹೇಳಿದ್ದು ಹೀಗೆ. ಈ ಭಾಗದಲ್ಲಿ ಮರಣ ಹೊಂದಿದ್ರೆ ಪಾರ್ಥಿವ ಶರೀರವನ್ನು ಅದನ್ನು ಶುಚಿಗೊಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅದು ಶುಚಿಗೊಳಿಸಬೇಕಿದ್ರೆ ಈ ಹಿಂದೆ ಆ ಭೌತಿಕ ದೇಹವನ್ನು ಬೇರೆ ಜನರಿಗೆ ಕಾಣದಾಗೆ ಅದು ಸ್ನಾನ ಮಾಡುವಾಗ ಶುಚಿಗೊಳಿಸುವಾಗ ವ್ಯವಸ್ಥೆಗಳನ್ನು ಮಾಡಬೇಕಿದ್ರೆ ಕಂಬಳಿಗಳನ್ನು ಅಡ್ಡಕಟ್ಟಿ ಮಾಡುವಂಥ ವ್ಯವಸ್ಥೆ ಇತ್ತು. ಅದು ಹಿಂದಿನಿಂದಲೂ ಬಂದದ್ದು. ಆದರೆ ಅದನ್ನು ಮನಗಂಡು ವೈಜ್ಞಾನಿಕವಾಗಿ ಒಂದು ವಿಚಾರಗಳನ್ನು ಮಾಡಬೇಕನ್ನೋ ಕಾರಣಕ್ಕೆ ಈ ಸಂಘದ ಎಲ್ಲ ಸದಸ್ಯರು ಒಟ್ಟಾಗಿ ಜನಸೇವಾ ಸಂಸ್ಥೆಯ ಮಾರುತಿ ಜನಸೇವಾ ಸಂಘದ ಸದಸ್ಯರೆಲ್ಲರೂ ಒಟ್ಟಾಗಿ ಒಂದು ಆಲೋಚನೆಗಳನ್ನು ಮಾಡಿದ್ದಾರೆ. ಅಂತ ಒಂದು ರೆಡಿಮೇಡ್ ಆಗಿ ಒಂದು ಚಪ್ಪರದ ರೀತಿಯಲ್ಲಿ ತರಪಾಲಿನಿಂದ ಮಾಡಿದಂಥ ವಿಶೇಷವಾದ ಒಂದು ಸಾಮಗ್ರಿಯನ್ನು ಒಂದು ಕಿಟ್ಟನ್ನು ಮೊಗವೀರ ಸಂಘಕ್ಕೆ ಇವತ್ತು ಕೊಡುಗೆಯಾಗಿ ಕೊಡಬೇಕು. ಆ ಮುಖಾಂತರ ಮೊಗವೀರ ಸಂಘದ ಮುಖಾಂತರ ಆ ಕಾರ್ಯವನ್ನು ಪಾರ್ಥಿವ ಶರೀರಕ್ಕೆ ಆಗುವಂಥ ಶುಚಿತ್ವದ ಕೆಲಸ ಕಾರ್ಯಗಳನ್ನು ಮಾಡಿಸಬೇಕು ಅನ್ನುವಂಥ ಆ ಹುಮ್ಮಸ್ಸಿನಿಂದ ಅದನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆ ಸ್ನಾನ ಮಾಡಬೇಕಿದ್ರೆ, ಆ ಪಾರ್ಥಿವ ಶರೀರಕ್ಕೆ ಸ್ನಾನ ಮಾಡಿಸಬೇಕಿದ್ರೆ ಅದಕ್ಕೆ ಒಂದು ಬಾಕ್ಸ್, ಒಂದು ಟೇಬಲ್ ತರ ಇರುವಂಥ ಬಾಕ್ಸ್ ಅನ್ನು ಕೊಟ್ಟು ಅದು ಸುಸಜ್ಜಿತವಾಗಿ ಆಗಬೇಕು. ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೆಯಬೇಕು. ಆ ಪಾರ್ಥಿವ ಶರೀರಕ್ಕೆ ಮೋಕ್ಷ ಕೊಡುವ ದಿನಗಳು ಸರಿಯಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿರುವಂಥ ಶ್ಲಾಘನೀಯ ವಿಚಾರ. ಅದೇ ರೀತಿ ಮುಂದಕ್ಕೆ 2-3 ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಸಿವಿನೆಟ್ ಅನ್ನುವಂಥ ಒಂದು ಯಂತ್ರವನ್ನು ನಮ್ಗೆ ಗೊತ್ತಿರ್ಬೋದು, ಬಹುಶಃ ಪುತ್ತೂರು ಮತ್ತು ಮಂಗಳೂರು ಪ್ರದೇಶದಲ್ಲಿ 2 ಕಡೆ ಮಾತ್ರ ಇರುವಂಥದ್ದು. ನಮಗೆ ಗೊತ್ತಿರ್ಬೋದು, ಈ ಭಾಗದಲ್ಲಿ ಆಗುವಂಥ ಕೆಲವೊಂದು ಸಾವುಗಳಿಗೆ ಕೆಲವೊಂದು ರೋಗಗಳ ಪತ್ತೆ ಹಚ್ಚುವಿಕೆ ವಿಳಂಬ ಆದ್ದರಿಂದ ಆಗುವಂಥದ್ದು. ಪತ್ತೆ ಹಚ್ಚುವಿಕೆ ವಿಳಂಬ ಯಾಕಂತ ಹೇಳಿದ್ರೆ ನಾವೀಗ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಯುವಕರು ಸಾಯುವಂಥದ್ದನ್ನು ನೋಡಿದ್ದೇವೆ. ನಾವು ನಡೆಸ್ತೇವೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು. ಕೊರೋನಾದ ಇಂಜೆಕ್ಷನ್, ಕೊರೋನಾದಿಂದ ಅದು ಬೇರೆ 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 ವಿಚಾರಗಳು ಬರ್ತವೆ. ಅದು ಯಾವುದಲ್ಲ, ಅದಕ್ಕೆ ಕಾರಣಗಳನ್ನು ಹುಡುಕಿದಾಗ ಇರುವಂಥದ್ದು ಈಗ ಕ್ಷಯ ರೋಗ ಅನ್ನುವಂಥದ್ದು, ಟ್ಯುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ, ಟ್ಯುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅನ್ನುವಂಥ ಒಂದು ರೋಗ ಈ ಹಿಂದೆ ತುಂಬಾ ಪ್ರಚಾರದಲ್ಲಿ ಇದ್ದದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಆದರೆ ಮನುಷ್ಯನ ಜೀವನದಲ್ಲಿ ಇರುವಂಥದ್ದನ್ನು ಪತ್ತೆ ಹಚ್ಚುವಾಗ ವಿಳಂಬ ಆದರೆ ಇದು ಈ ಥರದ ಮರಣಗಳಾಗುವಂಥ ಸರ್ವೇ ಸಾಮಾನ್ಯ. ಅದನ್ನು ಪತ್ತೆ ಹಚ್ಚಬೇಕಾಗಿದ್ದರೆ ಅತಿ ಶೀಘ್ರವಾಗಿ ಪತ್ತೆ ಹಚ್ಚಬೇಕಿದ್ದರೆ ಸಿವಿನೆಟ್ ಅನ್ನುವಂತಹ ಯಂತ್ರವನ್ನು ಉಪಯೋಗಿಸಬೇಕಾಗುತ್ತೆ. ಹಾಗಾಗಿ ಈ ಭಾಗದಲ್ಲಿ ಅದನ್ನು ಕೂಡ ಮುಂದಿನ ಯೋಜನೆಯಲ್ಲಿ ಅವರು ಜೋಡಿಸಿಕೊಂಡು ಬರ್ತಾ ಇದಕ್ಕೆ ಸಾಧನೆ ಆಗುತ್ತೆ. ಇದಕ್ಕೊಂದು ಚಪ್ಪಲಿಯನ್ನು ಎಲ್ಲರೂ ತಪ್ಪಬೇಕಾದ ವಿನಂತಿಯನ್ನು ಮಾಡ್ತಾರೆ. ಅದೇ ರೀತಿ ಈ ಭಾಗದಲ್ಲಿ ಒಂದು ವೇಳೆ ಮಧ್ಯರಾತ್ರಿಗಳಲ್ಲಿ ಅಥವಾ ಒಂದು ಸಂದರ್ಭದಲ್ಲಿ ಮರಣ ಆದರೆ ಆ ಮನೆಯವರು ದೂರದಲ್ಲಿ ಇದ್ದರೆ ಅವರು ಬರುವಾಗ ಅದನ್ನು ಕಾಪಾಡಬೇಕು. ಅಷ್ಟರವರೆಗೆ ಕಾಪಾಡುವಂಥ ವ್ಯವಸ್ಥೆಗಳು ನಮಗೆ ಸಾಮಾನ್ಯವಾಗಿ ಇಲ್ಲಿ ಇರುವಂಥದ್ದು KCHT ಹಾಸ್ಪಿಟಲ್ಗೆ ಮೋರ್ಚೆಗಳನ್ನು ಇಡುವಂಥದ್ದು ಈ ಪದ್ಧತಿಗಳು ಇದ್ದೇವೆ. ಆದರೆ ಕೆಲವು ಸಲ ತುಂಬ ಕಷ್ಟಗಳು ಆಗುವಂಥದ್ದು. ಮಧ್ಯರಾತ್ರಿಗಳಲ್ಲಿ ಸಮಸ್ಯೆಗಳಾದಾಗ ಅದಕ್ಕಾಗಿ ಪ್ರೈವೇಟ್ ಆಗಿ ಮಾಡುವಂಥ ವ್ಯವಸ್ಥೆಗಳನ್ನು ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಕಾಲೇಜುಗಳಲ್ಲಿ ಸಂಪರ್ಕಿಸಿಕೊಂಡು ಅದಕ್ಕೆ ಅಧಿಕಾರಿಗಳನ್ನ ಅವರ ಮನದಟ್ಟು ಮಾಡಿಕೊಂಡು ಅದಕ್ಕೆ ಮೋರ್ಚೆಗಳನ್ನು ಕೂಡ ಇಲ್ಲಿ ಒಂದು ವ್ಯವಸ್ಥೆ ಮಾಡುವ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅಂತ ಒಂದು ಯೋಜನೆಗಳನ್ನು ಅತಿ ಶೀಘ್ರದಲ್ಲಿ ನೀವು ಮಾಡಬೇಕು. ಅದು ಸಮಾಜಕ್ಕೆ ಅರ್ಪಣೆ ಆಗಲಿ. ನಿಮ್ಮಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಒಳ್ಳೆಯದಾಗಲಿ. ನಿಮಗೆ ರಾಜ್ಯೋತ್ಸವದ ನಂತರ ಸಿಗುವಂಥ ಉನ್ನತ ಏನು ಪ್ರಶಸ್ತಿಗಳಿವೆ ಅದು ಸಿಗಬೇಕು ಅನ್ನುವಂಥ ನಮ್ಮ ಚಾಮುಂಡೇಶ್ವರಿ ಅದನ್ನು ಒದಗಿಸಿಲ್ಲ ಅಂತ ಹೇಳುತ್ತಾ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಸಮಾಜಮುಖಿಯಾಗಿ ಮಾಡಿದ್ದೀರಿ. ಹಾಗಾಗಿ ನೀವು ಸಮಾಜದಲ್ಲಿ ಕೆಲಸ ಮಾಡಬೇಕಿದ್ರೆ ನೀವು ಏನನ್ನು ಅಪೇಕ್ಷಿಕೊಂಡಿಲ್ಲ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಆ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕಿದ್ರೆ ಆದರೆ ದೇವರೊಂದು ಫಲ ಕೊಡ್ತಾರೆ ನಿಮಗೆ. ನಿಮ್ಮ ಕೆಲಸ ಕಾರ್ಯಗಳು ಸಂಘ ಹೇಗೆ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ನೀವು ಕೂಡ ಅಭಿವೃದ್ಧಿ ಆಗಬೇಕಂತೇಳಿ ವ್ಯಾಘ್ರ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡುತ್ತಾ ಈ ಅವಕಾಶ ನಮ್ಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಈ ಅವಕಾಶ
ಉಪಯೋಗತೆ ಮಾಡ್ತಿದ್ದೇನೆ. ಅದರ ಜೊತೆಗೆ ನೀವು ಕೊಡುವಂಥ ಏನು ಕಿಟ್ ಇದೆಯೋ ಅದನ್ನು ಸಾಮಾನ್ಯ ಜನರಿಗೆ ಅತಿ ಸಾಮಾನ್ಯರಾಗಿದ್ದರು ಅವರಿಗೆಲ್ಲರಿಗೂ ದುರ್ಬಲರಿಗೆ ಮುಟ್ಟುವ ರೀತಿಯಲ್ಲಿ ಅದನ್ನು ವಿನಿಯೋಗಿಸುವ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮೊಗವೀರ ಸಂಘದ ಮುಖಾಂತರ ನಮ್ಮೆಲ್ಲ ಹಿರಿಯರ ಜೊತೆಗೆ ಮಾಡ್ತೇವೆ ಅಂತ ಹೇಳುವುದು. ಮಾರುತಿ ಜನಸೇವಾ ಸಂಘ ಮೊಗವೀರಪಟ್ಟಣ ಉಳ್ಳಾಲ ಒಂದು ಸ್ಥಾಪನೆ ಅದು ಸಾಧಾರಣ ಇತ್ತೆ 31 ವರ್ಷ ಅಂದ್ರಿ ಎಂಕ್ಲೆಗಿತ್ತೆ ಎಲ್ಲಂಜಿ ನೆಕ್ಸ್ಟ್ 2025ಗೆ 40 ವರ್ಷ ಆಪುಂಡು ಎಂಕುಲು ಸಾಧಾರಣ 31 ವರ್ಷದಿಂಚಲ ಈ ಸಮಾಜಗೂ ದಾದ ಕೊಡುಗೆ ಕೊಡ್ತಾ ಅವೇನು ಎಂಕುಲು ಇತ್ತೆ ಪ್ರಾಸ್ತಾವಿಕವಾದ ನಮ್ಮ ಕಾರ್ಯದರ್ಶಿ ಈ ನಮ್ಮ ಸಭೆಗೆ ತೆರಪಯ್ಯರು ಅಂಚಾದುಪ್ಪನಾಗ ಇತ್ತೆ ಎಂಕಲ ಮುಂದಿನ ಯೋಜನೆ ಇಂಚಿನುಂಡು ಐತ ಪರವಾದ ಎಂಕ್ಲೆಗ್ ಈ ಸಮಾಜ ಸೇವೆ ಮಲ್ತಿನೇಗ್ ಈ ಸರಿ 2023 ಜನ ಸಾಲಿಡು ರಾಜ್ಯ ಪ್ರಶಸ್ತಿ ಎಲ್ಲ ತೆಗೆದುಂಡು ಅಂಚಾದ ಈ ಒಂಜಿ ಕಾರ್ಯಕ್ರಮನೆಗಳು ಈ ನೆಟ್ಟದ ಒಂಜಿ ಮೊಗವೀರ ಸಂಘಗೂ ಶವ ಪೆಟ್ಟಿಗೆ ಶವತ ಒಂದು ಶುದ್ಧೀಕರಣ ಮಲ್ಪುನಂಚಿನ ಒಂಜಿ ಪರದೆನ್ ಬಕ್ಕ ಐತ ಒಂಜಿ ಶವಸ್ಥಾನ ಪೆಟ್ಟಿಗೆಲ್ಲ ಮಾತ್ರ ಸಂಘ ಐನ ಮೊಗವೀರ ಸಂಘಗೂ ಎಂಕುಲು ಇನ್ನು ಹಸ್ತಾಂತರ ಮಲ್ತ ಅಂಚೆ ಅದು ಎಂಕಲ ಮುಂದಿನ ಯೋಜನೆಲ 2025ಕ್ಕೆ ಮಾರುತಿಗೆ ಸಾಧಾರಣ 40 ವರ್ಷ ಆಪುಂಡು 40ನೇ ವರ್ಷಗೂ ಒಂಜಿ ಬೃಹತ್ ಲಾಸ್ಟ್ ಇಯರ್ ಎಂಕುಲು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಹವರ್ ಕ್ರಿಕೆಟ್ ಟೂರ್ನಮೆಂಟನ್ನು ನೆಹರು ಮೈದಾನ ಮಲ್ತಿತ್ತ ಅಂಚನೆ ಈ ಸರಿ 40ನೇ ವರ್ಷಗೂ ಸಾಧಾರಣ ಒಂಜಿ ಐನ್ ಪಾಪದಕ್ಲೆಗ್ ಇಲ್ಲು ಕಟ್ಟೋಣ ಒಂಜಿ ಯೋಜನೆಯನ್ನು ಮಲ್ತದ ಯೋಜನೆಯನ್ನು ಪಾರ್ದ ಅಂಚೆನೆ ಈ CB ನೆಟ್ ಕ್ಷಯ ರೋಗದ ಒಂಜಿ ಸಾಧನ ಒಂದೊಂದು ವೆಲ್ನಕ್ ಹಾಸ್ಪಿಟಲ್ಗೆ ಸಾಧಾರಣ 25 ಲಕ್ಷ ರೂಪಾಯಿ ವೆಚ್ಚ ಅವೆಲ್ಲ ಎಂಕುಲು ಈ ಸರಿ ನಮ್ಮ ಹಸ್ತಾಂತರ ಮಲ್ಪನೇಟು ಉಲ್ಲ ದೇವರ ದಯಟು ಮಾತ್ಯಾರನ ಸಾಕಾರಡು ಅವನ ಎಂಕುಲು ಮಲ್ಪನೇಟು ಉಲ್ಲ ಅಂಚೆನೆ ನಾಲ್ ಐನು ಇಲ್ಲು ಕಟ್ಟೋಣ ಒಂಜಿ ಆಲೋಚನೆ ಎಲ್ಲ ಮಲ್ತದ ಪಾಪದಕ್ಲೆಗ್ ಮಸ್ತ್ ಬಡವೇರೆಗೆ ಒಂಜಿ ಈ ಒಂಜಿ ಆಲೋಚನೆ ಎಲ್ಲ ಮಲ್ತದ ಅಂಚ ಕೆಲವು ವಿವಿಧ ರೀತಿದ ಸಮಾಜಕ್ಕೆ ಬೋಡಾಯ್ಪಿನ ಸಮಾಜಮುಖಿ ಕಾರ್ಯನು ಈ ಸರಿ 40ನೇ ವರ್ಷಗೂ ಮಾರುತಿ ಜನಸೇವಾ ಸಂಘದ 40ನೇ ವರ್ಷಗೂ ಈ ಒಂಜಿ ಕಾರ್ಯಕ್ರಮವನ್ನು ಎಂಕುಲು ಒಂಜಿ ಹಮ್ಮಿಕೊಳ್ಳೋಡು ಮನಿಪಿನ ಒಂಜಿ ಹಿರಾದೆ ಎಂಕ್ಲೆಡ ಉಂಡು ಅವು ದೇವಿಯರ ಎಂಕ್ಲೇನು ಒಡೆಮುಟ ಸಕ್ಸಸ್ ಮಲ್ಪೇರು ಇಜ್ಜಂದು ಎಂಕ್ಲೆಗ್ ಸರಿ ಗೊತ್ತುಜಿ ಆನೆಲ್ಲ ಎಂಕುಲು ಶ್ರಮ ಬರ್ತದೆ ಅವೇನು ಎಂಕುಲು ಖಂಡಿತವಾದಲ್ಲ ಸಕ್ಸಸ್ ಮಲ್ಪ ಮನಿಪಿನ ಆತ್ಮವಿಶ್ವಾಸ ಎಂಕ್ಲೆಗ್ ಉಂಡು ಅಂಚೆನೆ ಎಲ್ಲಂಜಿ 21 ತಾರೀಕಿಗೆ ಮಾರುತಿ ಜನಸೇವಾ ಸಂಘ ಸಾಧಾರಣ 31 ವರ್ಷದಿಂಚಲ ಎಡ್ಡೆ ಸ್ಕೋರರ್ನಕ್ಲೆಗ್ ಪನ್ನಗ ಎಡ್ಡೆ ವಿದ್ಯಾರ್ಥಿನಕ್ಲೆಗ್ ಪ್ರತಿಭಾ ಪುರಸ್ಕಾರ ಅಂಚೆನೆ ಒಂಜಿ 4 ಸಮಾಜ ಸೇವಕರನಕ್ಲೆಗ್ ಸನ್ಮಾನ ಅಂಚೆನೆ ದೈವ ನರ್ತಕನಗಳಿಗೆ ಗೌರವಧನ ಪ್ರದಾನ ಅಂಚೆನೆ ಗುರ್ಕರ್ನಕ್ಲೆಗ್ ಬಕ್ಕ ಅರ್ಚಕರನಕ್ಲೆಗ್ ಮೊಕಲೆಗಳ ಗೌರವಧನವನ್ನು ಕೊರ್ಪಿನಂಚಿನ ಒಂಜಿ ಯೋಜನೆಯನ್ನು ಪಾರ್ದ ಸಾಧಾರಣವಾದ ಒಂಜಿ 10 ಲಕ್ಷ ರೂಪಾಯಿ ಖರ್ಚು ಉಂಡು ಇಂದೊಲ್ನ ಎಂಕುಲು ಪ್ರತಿ ವರ್ಷೋಡಿಂಚಲ ಮಲ್ತೊಂದುಲ್ಲ ಈ ಸರಿಲ್ಲ 21 ತಾರೀಕಿದಾನಿ ಸಾಧಾರಣವಾದ ಸೆಪ್ಟೆಂಬರ್ 21 ತಾರೀಕಿದಾನಿ ಸಾಧಾರಣವಾದ ಒಂದು ನಮ್ಮ ಉಳ್ಳಾಲ ಗ್ರಾಮದ ಮಾತ ವಿದ್ಯಾರ್ಥಿನಾಗಲಿಲ್ಲ ಸ್ವಲ್ಪ ಪರ್ಸೆಂಟ್ ಬೈದಿನ SLC ಬತ್ತಿನ PUC ಡಿಗ್ರಿ ಇಂಚನ ಮಾತಿರೆಗ್ಲ ಈ 90% ಮಿತ್ತು ಜೋಕ್ಲೆಗ್ ಪ್ರತಿಭಾ ಪುರಸ್ಕಾರವನ್ನು ಮಲ್ಪುನ ಒಂಜಿ ಯೋಜನೆಯನ್ನು ಎಂಕುಲು ಈ ಹಮ್ಮಿಕೊಳ್ಳುದು. ಮೊಗವೀರ ಸಮಾಜದ ನೇತಾರರು, ದೇವಸ್ಥಾನದ ಆಡಳಿತ ಮುಖ್ಯಸ್ಥರು, ಮಧ್ಯಸ್ಥರು, ಗುರಿಕಾರ ವೃಂದ, ಆಡಳಿತ ಸಮಿತಿ ಈ ವೇಳೆ ಹಾಜರಿದ್ದು ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿತು.